ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಎರಡು ರೀತಿಯ ಸ್ಪೆಷಲ್ ರೆಸಿಪಿ ತುಂಬ ಸುಲಭವಾಗಿ ಮಾಡ್ಬೋದು. ಹುಗ್ಗಿ ಮತ್ತು ಸ್ಪೆಷಲ್ ಪುಳಿಯೋಗರೆನ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಹುಗ್ಗಿ ತುಂಬ ರುಚಿಯಾಗಿರುತ್ತೆ, ಮಾಡ್ಲಿಕ್ಕೆ ಕೂಡ ತುಂಬ ಸುಲಭ. ಏನಾದರೂ ಸ್ವೀಟ್ ಮಾಡಬೇಕು ಸ್ಪೆಷಲ್ ರೆಸಿಪಿನ ಅಂದರೆ ಇದನ್ನು ಟ್ರೈ ಮಾಡಿ. ಹಾಗೆ ಈ ಸ್ಪೆಷಲ್ ಪುಳಿಯೋಗರೆ ತುಂಬ ಸುಲಭವಾಗಿ ಈ ರೀತಿಯೂ ಪುಳಿಯೋಗರೆ ಮಾಡ್ಬೋದು ಅಂತ ಅನಿಸುತ್ತೆ. ಪುಳಿಯೋಗರೆ ಪ್ಯಾಕೆಟ್ ಇಲ್ಲದೇ ನೀವು ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನು ಯೂಸ್ ಮಾಡಿ ಈ ಪುಳಿಯೋಗರೆನ ನೀವು ಮಾಡ್ಬೋದು. ರುಚಿ ಅಂತೂ ರಿಯಲಿ ಅದ್ಭುತ ಅಂತ ಹೇಳ್ಬೋದು. ಬನ್ನಿ ಎರಡೂ ರೀತಿಯ ರೆಸಿಪಿನ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ಈ ಹುಗ್ಗಿ ರಿಯಲಿ ಬಿಸಿ ಬಿಸಿ ಹುಗ್ಗಿ ತುಪ್ಪ ಹಾಕೊಂಡು ತಿಂತಾ ಇದ್ರೆ ರಿಯಲಿ ದೇವರಿಗೆ ನೈವೇದ್ಯ ಇಟ್ಟು ನೀವು ಕೂಡ ಹೊಟ್ಟೆ ತುಂಬ ತಿನ್ಬೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ 1 ಕಪ್ಪಷ್ಟು ನಾನು ಬ್ರೋಕನ್ ವೀಟ್ ತೊಗೊಂಡಿದ್ದೀನಿ ನೋಡಿ, ಈ ರೀತಿಯಾಗಿರುತ್ತೆ. ಇದನ್ನು ನಾನು 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಸೊ ಈಗ ಇದನ್ನು ಏನು ಮಾಡಬೇಕು ಅಂದರೆ ಇದನ್ನು ನೀಟಾಗಿ 2 ರಿಂದ 3 ಟೈಮ್ ನೀಟಾಗಿ ತೊಳ್ಕೊಬೇಕಾಗತ್ತೆ. ಸೊ ಈಗ ಇದನ್ನು ನೀಟಾಗಿ ತೊಳೆದ್ಬಿಟ್ಟು ಇದನ್ನು ನಾನು ಏನು ಮಾಡಬೇಕಂದ್ರೆ ಹೇಳಿದ್ನಲ್ಲ, ಮತ್ತು ಬೇಗ ಆಗುತ್ತೆ, ತುಂಬ ಟೈಮ್ ಕೂಡ ಹಿಡಿಸಲ್ಲ ಇದು. ಹಾಗಾಗಿ ಥಟ್ ಅಂತ ನೀವು ಮಾಡ್ಬೋದು. ದಿನ ಒಂದು ಬೇರೆ ಬೇರೆ ರೀತಿ ನೀವು ಏನಾದರೂ ಸ್ವೀಟ್ ಮಾಡ್ತಿರ್ತೀರ, ಬಟ್ ಇದು ಸ್ಪೆಷಲ್ ಸ್ವೀಟ್ ಅಂತ ಹೇಳ್ಬೋದು. ಈಗ ತೊಳೆದ್ಬಿಟ್ಟು ನಾನು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ. ಈ ರೀತಿ ತೊಳೆದ್ಬಿಟ್ಟು ಮೊದಲು ಕುಕ್ಕರಲ್ಲಿ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕು 1 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಈಗ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಇದನ್ನು ನಾನು ಬೇಯಲಿಕ್ಕೆ ಇಡ್ತೀನಿ. ಇದು 3 ವಿಸಲ್ ಮಾಡ್ಕೋಬೇಕಾಗತ್ತೆ ಮೀಡಿಯಮ್ ಫ್ಲೇಮಲ್ಲೇ. ಸೊ ಈಗ 3 ವಿಸಲ್ ಕೂಡ ಆಯಿತು. ಜಸ್ಟ್ ಇದನ್ನು ಸೈಡಲ್ಲಿ ಇಡ್ತೀನಿ, ಯಾಕಂದರೆ ತುಂಬ ಬಿಸಿ ಇರುತ್ತೆ. ತಕ್ಷಣ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಬಾರ್ದು, ಹಾಗಾಗಿ ಸ್ವಲ್ಪ ಹೊತ್ತದು ರೆಸ್ಟಲ್ಲಿ ಇಟ್ಬಿಟ್ಟು ಇಲ್ಲಿ ಒಂದು ಪ್ಯಾನನ್ನು ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಕೂಡ ಆನ್ ಮಾಡಿದ್ದೀನಿ. 2 ರಿಂದ 3 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 2 ಅಥವಾ 3 ಟೀ ಸ್ಪೂನಷ್ಟು ಶೇಂಗಾ ಹಾಕ್ಕೋಬೇಕು. ಶೇಂಗಾ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ. ಈ ರೀತಿಯಾಗಿ ನಾನು ಫ್ರೈ ಮಾಡ್ತಾ ಇದ್ದೀನಲ್ಲ, ಇದೇ ರೀತಿಯಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು ಈ ಶೇಂಗಾ. ಸೊ ಈಗ ಇದನ್ನು ನಾನು ಒಂದು ಬಟ್ಲಲ್ಲಿ ತೆಗೆದಿಡ್ತಾ ಇದ್ದೀನಿ. ಇದನ್ನು ನಾನು ಆಮೇಲೆ ಉಪಯೋಗಿಸ್ತೀನಿ, ಹೇಳ್ತೀನಿ ನಿಮಗೆ ಯಾವ ರೀತಿ ನಾನು ಮಾಡ್ತಾ ಇದ್ದೀನಿ ಅಂತ. ಸೊ ಮೊದಲು ಶೇಂಗಾನ ಫ್ರೈ ಮಾಡಿ ಇಟ್ಕೊಂಡು ಇದನ್ನು ಸೈಡಲ್ಲಿ ಇಟ್ಕೊಂಡ್ಬಿಡ್ತೀನಿ. ಈಗ ಅದೇ ಎಣ್ಣೆಯಲ್ಲಿ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಇಂಗು, ಹಾಗೆ ಒಣಮೆಣಸಿನ್ಕಾಯಿ ಮತ್ತು 1 ಕಪ್ಪಷ್ಟು ಹುಣಸೆ ಹಣ್ಣು, ಜಾಸ್ತಿ ಪ್ರಮಾಣದಲ್ಲಿ ಹುಣಸೆ ಹಣ್ಣನ್ನು ನೀವು ನೆನೆಸ್ಬಿಟ್ಟು ಇಟ್ಕೊಳ್ಳಿ. ನಂತರ ಇಲ್ಲಿ ಹಾಕ್ಕೋಬೇಕು, ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು ಹುಣಸೆ ಹಣ್ಣಿನ ರಸ ಹಾಕ್ಕೊಂಡು ಸ್ವಲ್ಪ ಅರಿಶಿಣ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, 1 ಟೀ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ಈಗ ಇದರಲ್ಲಿ ಬೆಲ್ಲ ಹಾಕ್ಕೋಬೇಕಾಗತ್ತೆ. ಹುಣಸೆ ಹಣ್ಣು ಹಾಕಿದ ಮೇಲೆ ಬೆಲ್ಲ ಹಾಕಲೇಬೇಕು, ಆವಾಗಲೇ ಅದು ರುಚಿ ಜಾಸ್ತಿ ಆಗುತ್ತೆ. 2 ಟೀ ಸ್ಪೂನಷ್ಟು ಬೆಲ್ಲ ಹಾಕ್ಕೋಬೇಕು. ಸೊ ಬೆಲ್ಲ ಹಾಕ್ಕೊಂಡು ಜಾಗರಿ, ಸೊ ಬೆಲ್ಲ ಹಾಕ್ಕೊಂಡಲ್ವಾ, ಅದನ್ನು ಏನು ಮಾಡಬೇಕು ಈಗ ಮೀಡಿಯಮ್ ಅಥವಾ ಹೈ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಎಲ್ಲ ಮಸಾಲೆ ಅದಕ್ಕೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಅದು ಎಣ್ಣೆ ಬಿಟ್ಕೋಬೇಕು ಸೈಡು. ಸೊ ಎಣ್ಣೆ ಬಿಟ್ಕೊಳ್ತಲ್ಲ, ಆವಾಗ ಇದು ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತ ಅರ್ಥ. ಸೊ ನೋಡಿ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಯಾವುದೇ ಪ್ಯಾಕೆಟ್ ಮಸಾಲೆ ಇಲ್ಲದೆ, ಅಂದರೆ ಪ್ಯಾಕೆಟ್ ಪುಳಿಯೋಗರೆ ಮಸಾಲೆ ನೀವು ಯಾರಾದರೂ ಯೂಸ್ ಮಾಡ್ತಾ ಇದ್ದರೆ ಕೆಲವೊಂದು ಸಲ ಇದನ್ನು ಮಾಡಿ ನೀವು ಅದನ್ನು ಮರ್ತೇ ಬಿಡ್ತೀರಾ, ಇದು ಅಷ್ಟೊಂದು ರುಚಿಯಾಗಿರುತ್ತೆ. ಸೊ ನೋಡಿದ್ರಲ್ಲ ಎಷ್ಟು ಕಲರ್ ತುಂಬ ಚೆನ್ನಾಗಿ ಬಂದಿದೆ, ಪರ್ಫೆಕ್ಟಾಗಿ ಇದು ಆಗಿದೆ. ಸೊ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಇಲ್ಲಿ ನಾನು ಸ್ವಲ್ಪ ಅನ್ನ ಕೂಡ ನಾನು ಮಾಡಿಟ್ಟಿದ್ದೆ ನೋಡಿ, ಅನ್ನ ಕೂಡ ಬಿಸಿ ಇದೆ. ಸೊ ಈ ಅನ್ನನ ಒಂದು ಅರ್ಧದಷ್ಟು ಅನ್ನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನೀವು ಎಷ್ಟು ಮಾಡಿರ್ತೀರಾ ಗ್ರೇವಿ ಇರುತ್ತಲ್ವ ಪುಳಿಯೋಗರೆದು ಮಸಾಲೆ, ಅದಕ್ಕೆ ಅನುಗುಣವಾಗಿ ನೀವು ಅನ್ನನ ಹಾಕ್ಕೋಬೇಕು. ಸೊ ಅನ್ನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಎಲ್ಲ ಮಸಾಲೆ ಅನ್ನದಲ್ಲಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ. ಈ ರೀತಿಯಾಗಿ ಬರುತ್ತೆ, ತುಂಬ ರುಚಿಯಾಗಿರುತ್ತೆ. ಈಗ ಮೊದಲೇ ನಾನೇನು ಶೇಂಗಾ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಸೈಡಲ್ಲಿ, ಅದನ್ನು ಇದರಲ್ಲಿ ಹಾಕ್ಕೋಬೇಕಾಗತ್ತೆ. ಈ ರೀತಿ ಶೇಂಗಾ ಫ್ರೈ ಮಾಡಿ ಮೇಲೆ ಈ ಥರ ಹಾಕ್ಕೊಂಡ್ರೆ ಏನಾಗುತ್ತೆ, ತಿನ್ನುವಾಗ ಕ್ರಿಸ್ಪಿಯಾಗಿರುತ್ತೆ, ಮೆತ್ತಗಾಗಲ್ಲ ಅಂತ ಅಷ್ಟೇ. ಸೊ ಹಾಗಾಗಿ ರುಚಿ ಜಾಸ್ತಿ ಆಗಿರುತ್ತೆ ಈ ರೀತಿ ಮಾಡೋದ್ರಿಂದ. ಈಗ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಇದರಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದರೆ ಈ ಸ್ಪೆಷಲ್ ಪುಳಿಯೋಗರೆ ರೆಡಿ ಆಗುತ್ತೆ. ಯಾವುದೇ ಪ್ಯಾಕೆಟ್ ಮಸಾಲೆ ಇಲ್ಲದೇ ಈ ರೀತಿಯಾಗಿ ನೀವು ಮಾಡಿ ತಿನ್ನಿ. ಕೆಲವೊಂದು ಸಲ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸಿಗೆ ಕೂಡ ನೀವು ಮಾಡ್ಬೋದು, ಬೇಗ ಆಗುತ್ತೆ ಮತ್ತು ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನೋಡಿ, ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ರುಚಿ ಮಾತ್ರ ರಿಯಲಿ ಇದನ್ನು ನೀವು ಮಾಡಿ ತಿಂದರೆ ರಿಯಲಿ ನಿಮ್ಮ ಫೇವ್ರೇಟ್ ಆಗೇ ಆಗುತ್ತೆ, 100% ಗ್ಯಾರಂಟಿ. ಅಷ್ಟೊಂದು ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಪುಳಿಯೋಗರೆ ನಾನೀಗ ಮಾಡಿ ಇಟ್ಟಿದ್ದೀನಿ. ಈಗ ಏನು ಮಾಡೋಣ ಅಂದರೆ ಇದನ್ನು ಮುಚ್ಚಿ ಸೈಡಲ್ಲಿ ಇಟ್ಬಿಡೋಣ. ಸೊ ಒಂದು ರೆಸಿಪಿ ಅಂತೂ ರೆಡಿ ಆಯಿತು, ಥಟ್ ಆಗುತ್ತೆ. ಸೊ ಈಗ ಸೈಡಲ್ಲಿ ಇಟ್ಟ ನಂತರ ನಾನು ಇದು ಕುಕ್ಕರ್ ಕೂಡ ಸ್ವಲ್ಪ ತಣ್ಣಗಾಗಿದೆ. ಸೊ ಇದನ್ನು ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಇದು ಅಷ್ಟೇ ಕರೆಕ್ಟಾಗಿ ಬೆಂದಿದೆ. ಇದು ಬ್ರೋಕನ್ ವೀಟ್ ಅಂದರೆ ಈ ಹುಗ್ಗಿ ಮಾಡಲಿಕ್ಕೆ
ಏನಂದರೆ ಗೋಧಿ ನುಚ್ಚಿದು, ಗೋಧಿ ನುಚ್ಚಿಂದ ಮಾಡ್ತಾ ಇರೋದಲ್ವ ನಾನು. ಸೊ ಹಾಗಾಗಿ ಇದು ಚೆನ್ನಾಗಿ ಬೆಂದಿದೆ. ಈಗ ಒಂದು ಪ್ಯಾನ್ ಇಟ್ಕೊಂಡು, ಒಂದು ಕಡಾಯಿ ಇಟ್ಕೊಂಡು ಅದರಲ್ಲಿ ಬಿಸಿ ನೀರನ್ನು ಒಂದು ಅರ್ಧ ಗ್ಲಾಸಷ್ಟು ಹಾಕಿದೆ ಕುಕ್ಕರಲ್ಲಿ. ಮತ್ತೆ ಇನ್ನೊಂದು ಗ್ಲಾಸಷ್ಟು ಬಿಸಿ ನೀರನ್ನು ಹಾಕ್ಕೊಂಡು ಇದನ್ನು ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು. ನಂತರ 1 ಕಪ್ಪಷ್ಟು ಬೆಲ್ಲ ಹಾಕಿದ್ದೀನಿ. ಇದೆಲ್ಲ ಮೊದಲು ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಕಪ್, ಒಟ್ಟು 2 ಕಪ್ಪಷ್ಟು ಬೆಲ್ಲನ ಹಾಕಿದ್ದೀನಿ. ಸೊ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು, ಈ ಥರ ಕರಗಬೇಕು. ಬೆಲ್ಲ ಎಲ್ಲ ನೀಟಾಗಿ ಕ್ಲೀನ್ ಇದೆ, ಹಾಗಾಗಿ ನಾನು ಡೈರೆಕ್ಟ್ ಹಾಕಿದ್ದೀನಿ. ಸೊ ಈಗ ಇದನ್ನು ನೋಡಿ, ಈ ರೀತಿಯಾಗಿ ಆ ಬೆಲ್ಲ ಎಲ್ಲ ಏನಂದರೆ ಆ ಗೋಧಿ ನುಚ್ಚು ಇದೆ ಅಲ್ವ, ಇದು ಬ್ರೋಕನ್ ವೀಟ್, ಅದೆಲ್ಲ ಹೀರ್ಕೋಬೇಕು. ಇಲ್ಲಿ ನಾನು ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪ ಎಲ್ಲ ಕರಗಿದ ಮೇಲೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿರೋದನ್ನು ಇದರಲ್ಲಿ ಹಾಕ್ಕೋಬೇಕು ನೋಡಿ, ಈ ರೀತಿಯಾಗಿ. ನಂತರ ಇದು ಏಲಕ್ಕಿನ ಒಂದು 5-6 ಏಲಕ್ಕಿ ನಾನು ಜಜ್ಜಿಬಿಟ್ಟು ಇಟ್ಕೊಂಡಿದ್ದೆ, ಕಾರ್ಡಮಮ್ ಪೌಡ್ರು, ಅದನ್ನು ಹಾಕ್ಕೋಬೇಕು ಆಗುತ್ತೆ. ಏಲಕ್ಕಿ ಪೌಡ್ರ್ ಹಾಕಿದ ಮೇಲೆ ರುಚಿ ಜಾಸ್ತಿ ಆಗುತ್ತೆ, ಡಬಲ್ ಆಗುತ್ತೆ, ಅದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಅದನ್ನು ಹಾಕಿದ ಮೇಲೆ ನೀಟಾಗಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ, ಈ ರೀತಿಯಾಗಿ ಬರಬೇಕು ಇದು. ಸೊ ಈಗ ಈ ಹುಗ್ಗಿ ಕೂಡ ರೆಡಿಯಾಗಿದೆ, ನೋಡ್ತಾ ಇದ್ದೀರಲ್ಲ, ಪರ್ಫೆಕ್ಟಾಗಿ ಈ ಹುಗ್ಗಿ ರೆಡಿ ಆಯಿತು. ಪ್ರಸಾದಕ್ಕೆ ತುಂಬಾ ಪರ್ಫೆಕ್ಟ್ ಇದು ಅಂತ ಹೇಳ್ಬೋದು. ದೇವರಿಗೆ ನೈವೇದ್ಯ ಇಟ್ಟು ನೀವು ಕೂಡ ಹೊಟ್ಟೆ ತುಂಬ ತಿನ್ಬೋದು, ಅಷ್ಟೊಂದು ರುಚಿಯಾಗಿರುತ್ತೆ ಇದು. ಸೊ ಈಗ ಇದೇನಂದರೆ ಇವಾಗ ಈ ಥರ ಇರುತ್ತಲ್ವ, ತಣ್ಣಗಾದಂಗೆಲ್ಲ ಅದು ಕೂಡ ಗಟ್ಟಿ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಜಾಸ್ತಿ ಗಟ್ಟಿ ಒಂದೇ ಸಲ ಮಾಡ್ಕೊಳಕ್ಕೆ ಹೋಗಬೇಡಿ, ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಸೊ ಈ ಹುಗ್ಗಿ ಮತ್ತು ಈ ಪುಳಿಯೋಗರೆ ದೇವರ ನೈವೇದ್ಯಕ್ಕೆ ರೆಡಿ ಆಯಿತು. ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಾಗಾಗಿ ಈ ಹುಗ್ಗಿ ಮತ್ತು ಈ ಸ್ಪೆಷಲ್ ಪುಳಿಯೋಗರೆ ಮಿಸ್ ಮಾಡದೆ ನೀವು ಮಾಡಿ, ಖಂಡಿತವಾಗ್ಲೂ ನಿಮಗೂ ಕೂಡ ಖುಷಿ ಆಗುತ್ತೆ. ದೇವರಿಗೆ ನೈವೇದ್ಯ ಇಟ್ಟು ನೀವು ತಿಂದು ಖುಷಿ ಖುಷಿಯಾಗಿ ಇರಿ ಅಂತ ಹೇಳ್ತಾ ಇದ್ದೀನಿ. ನೋಡಿದ್ರಲ್ಲ, ಈ ಹುಗ್ಗಿ, ಬಿಸಿ ಬಿಸಿ ಹುಗ್ಗಿ ಕೂಡ ರೆಡಿ ಆಯಿತು, ಹಾಗೆ ಈ ಪುಳಿಯೋಗರೆ ಕೂಡ ರೆಡಿ ಆಯಿತು. ಸೊ 2 ರೀತಿಯ ಈ ಪ್ರಸಾದ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ನೋಡಿ ಈ ಪುಳಿಯೋಗರೆ ಕೂಡ ಸೇಮ್ ಅದೇ ರೀತಿಯಾಗಿ ನಾನು ತೆಗೆದಿಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಕಲರ್ ಮಾತ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ಪುಳಿಯೋಗರೆದು. ಸೊ ಹಾಗಾಗಿ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ, ಮಿಸ್ ಮಾಡದೆ ಈ 2 ರೆಸಿಪಿನ ಟ್ರೈ ಮಾಡಿ. ಖಂಡಿತವಾಗ್ಲೂ ಇದು ನಿಮ್ಮ ಫೇವ್ರೇಟ್ ರೆಸಿಪಿ ಆಗುತ್ತೆ. ಇದು ಅಷ್ಟೊಂದು ರುಚಿಯಾಗಿರುತ್ತೆ ಮತ್ತು ಮಾಡಲು ತುಂಬಾ ಸುಲಭವಾದ ವಿಧಾನದಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ಮಿಸ್ ಮಾಡದೆ ಇದನ್ನು ಮಾಡಿ. ಬ್ರೇಕ್ಫಾಸ್ಟ್, ಲಂಚ್ ಬಾಕ್ಸಿಗೆ ಕೂಡ ಮಾಡ್ಬೋದು. ಸ್ಪೆಷಲ್ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಅದನ್ನು ಕೂಡ ನೀವು ಮಾಡ್ಬೋದು. ಮತ್ತು ಯಾರಾದರೂ ಗೆಸ್ಟ್ ಬಂದರೂ ಕೂಡ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ರೆ ಇದನ್ನು ಕೂಡ ಮಾಡಿ ಕೊಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.